ಪಂಡೆ. ಹಿಂಗೆ ಚೆನ್ನಾಗಿರ್ಲಿ. ನಮ್ಮಪ್ಪ ಬಿಸಿ ಆಗ್ಬಿಟ್ಟದ, ಕೂಲ್ ಆಗ್ಬಿಡಲಿ ಅಂತ ಅಂದ್ಬಿಟ್ಟು ಎಸಿ ಹಾಕಿರೋದು. ಆಫ್ ಮಾಡೋಲಿ ಕೂಲಲ್ಲ ಕಣಪ್ಪ, ಎಸಿ ಆಫ್ ಮಾಡ್ತೇನೆ ಬಿಡು. ಎಸಿನೇ ಕೂಲ್ ಅಂತ ಹೇಳಿದ್ದು ಆಫ್ ಮಾಡು ನಡಿ. ಮತ್ತೆ ಫಸ್ಟ್ ಸರ್ ನೀನ್ ಕೂಲ್ ಆಗಪ್ಪ, ಫಸ್ಟ್ ಎಸಿ ಕೂಲ್. ಮೊಬೈಲ್ ಮಡಗ್ಲ ಅಲ್ಲಿ. ದುರಂಧರ್ 1 ಸಕ್ಕದಾಗಿತ್ತು. ದುರಂಧರ್ 2, ದುರಂಧರ್ 1 ಡಿಫ್ರೆಂಟ್ ಸ್ಟೋರಿ ಅನ್ಕೊಳ್ರಿ. So you sit pakka me. You tell, you explain. I ಅರ್ಥ. ಬಾಸ್ ನಮಸ್ಕಾರ ಬಾಸ್. ಈಗ ಕಟಿಂಗ್ ಸೇವ್ ಮಾಡಿಸು. ಅದು ದಪ್ಪ ಆಗ್ಬಿಟ್ಟಿಲ್ಲ ಒಂದು ರೌಂಡು. ಸೀರಿಯಸ್ ಆಗಪ್ಪ ಜನ, ಒಂದು ರೌಂಡ್ ದಪ್ಪ ಆಗ್ಬಿಟ್ಟಿದ್ಯಾ. ಚೆಸ್ಟ್ ಎಲ್ಲ ಬತ್ತಾವೆ. ಕಾಲು ನೋವು ಹಿಂಗಿದ್ದಪ್ಪ ಜನ, ಕಾಲು ವಾಸಿಯ ಗೈಸ್. ನಮ್ಮ ಅಪ್ಪ ಜನಿಗೆ ಒಂದು ಕೆಜಿ ಗೈಯ ಜಾಸ್ತಿ ಓಡಾಡ್ಬೇಡ ಕಣ. ಹುಷಾರಾಗಿ ರೆಸ್ಟ್ ಮಾಡ್ಬೇಕು ನೀನು. ಸರಿ ಇದ್ದಂಗೆ ಅಪ್ಪ ಜನಿಗೆ ಏನ್ ಕೆಟ್ಟ ಬುದ್ಧಿ ಇದ್ದು. ಒಳ್ಳೆ ಮನ್ಸ, ದೇವರಂತ ಮನ್ಸ ನಮ್ಮ ಅಪ್ಪ ಜನ. ಮನೆಯೆಲ್ಲ ಗಿಲೋ ಮಾಡ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳ ಮದುವೆ ಬರ್ತಾವ್ರ. ಮದುವೆ ಆಗಿರೋದು ಆಗದಲ್ಲ ಒಬ್ಬನ್ಗ. ಗೈಸ್ ದಾವಣಗೆರೆಯಿಂದ ಬಂದವರಂತೆ. ಇವಾಗ ಯಾರೋ ಒಬ್ರು ಬಂದಿದ್ರು, ಅವ್ರು ಮಾತಾಡ್ಸ್ಕೊಂಡು ಅಪ್ಪ ಜನ ಜೊತೆ ಬಂದೆ. ಇವ್ರು ದಾವಣಗೆರೆಯಿಂದ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬ್ರೋ. ದಾವಣಗೆರೆಯಿಂದ ವಿಡಿಯೋ ನೋಡ್ತೀರಾ? ದಾವಣಗೆರೆಯಿಂದ ನೋಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಬನ್ನಿ ಕಾಫಿ ಟೀ ಕುಡಿಯೋರಂತ ಬ್ರೋ. ಇದೆಲ್ಲ ಹಾಕ್ತಾರೆ ಕೂತ್ರಿ ಬ್ರೋ. ಬಟ್ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹಿಂಗೆ ಪ್ರೀತಿ ಪ್ರೋತ್ಸಾಹ ಇರಲಿ. ಬನ್ನಿ ಖಂಡಿತ ಅವ್ರು ಸಿಗೋಣ. ಏನ್ ಸಿಗಲ್ಲ ನಿಂಗೆ ಕೊಟ್ಲೆ ಹೊಂಟೋಯ್ತಾ ಮೀನ್ಸ್ ನಾವಿಲ್ಲಿ ಪಬ್ಜಿ ಆಡ್ತಾ ಕುಂತೇವಿ. ನಮ್ಮ ಅಮ್ಮಗೆ ಬಂದು ಕರೀತಾವೆ ಎಲ್ಲವೂ ಸರಕು ಬಲ ಅಂತ ಅಂದ್ಬಿಟ್ಟು. ನಾಳಿದ್ದು ಹಬ್ಬ, ಯುಗಾದಿ ಹಬ್ಬ. ಯಾಕಪ್ಪ ಮೂತಿ ಹೆಂಗೆ ಮಾಡ್ಕೊಂಡಿದ್ದೆ? ಏನೂ ಇಲ್ಲ ಕಣ್ಣ, ಮೂತಿ ಯಾಕೆ ಹೆಂಗೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಂಗೆ ಆನ್ಸರ್ ಕೊಡೋದು. ಕ್ವಶನ್ಗೆ ಆನ್ಸರ್ ಕೊಡ್ತಾರೆ. ಅದಕ್ಕೆ ಇಷ್ಟೊತ್ತು ಗಂಟೆ ಊಟ ಮಾಡಕ್ಕೆ ಬರ್ತಾನೆ ಇರ್ಬೇಕಲ್ಲ ನೀವು ಮುದ ಕಡೆ. ಏನು ಅಂತಾರೆ ಚೀಪ್, ಇಷ್ಟೊಂದು ಚೀಪ್ ಮೆಂಟಾಲಿಟಿ ಆಗ್ಬಿಟ್ರಿಲ್ಲ ಮುದ ಕಡೆ. ನೀನು ಕಣೋಸ್ಲಮ್ಮದಾಗ ಒಂಥರ ಚೀಪ್ ಮೆಂಟಾಲಿಟಿ. ನನ್ನ ಮಗು ಒಂದೊಂದ್ಸರಿ ಲಾಲ ಆಡಂಗೆ ಆಡ್ತಾನೆ ಕಣಪ್ಪ, ಸಾಕು. ಏನೋ ಕನ್ನಡಿ ನೀನು ಸಣ್ಣತನ ಪ್ರದರ್ಶನ ಮಾಡೋದು. ಅವ್ನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನೀನು ಬುದ್ಧಿ ಅದ ಅಂದ್ರ ಬುದ್ಧಿ ಏನೋ ಕೂತ್ರ ಅದೇನೋ ಹೇಳ್ತಿತ್ತು ಅಂತ ಅಂತ ಕಥ ಕಾಯ್ತಿದೆ. ಹೋಗಿ ಅಪ್ಪ ಊಟ ತಿನ್ನಪ್ಪ. ದುರಂಕರ್ ಗೇಟ್ ನನ್ನ ಮಗನ. ಇನ್ನು ಯಾವಾಗ ಕಲಿತ ಹಾಳಾದವು ತಗೊಂಬಂದಿಗಳು. ಅಪ್ಪ ಇದ್ರಲ್ಲಿ ಯಾರು ಸ್ಲಮ್ಮು ಅಪ್ಪ? ಆಯ್ತಪ್ಪ ನಾನು ಸ್ಲಮ್ಮು. ಎಂತ ದಿವಾನ್ ಇದ್ರ ಮಟ್ಲಿ ಅಂದ್ರೆ ಮರಗಿರ ಕಟ್ ಮಾಡ್ಬಿಟ್ಟೆ. ಈ ನೆಲ ಕ್ರಾಸ್ ಆಯ್ತದೆ, ಮರ ಕ್ರಾಸ್ ಆಗಲ್ವ ಅಲ್ಲಿ. ಫೋನ್ ಮಾಡಿದ್ರೆ ಫೋನ್ ಐತಂದಿರ ಇವ್ರು ಇಷ್ಟು ಬರಕ ಬತ್ನಿ ಅಂತ ನೋಡು. ನೀವು ಒಂದು ಮುದ್ದೆ ಹಾಕ ತಿಂತವನೆ. ನಮ್ಮ ಅಣ್ಣ ನೋಡಿ ಹೆಂಗ್ ತಿಂತವ್ ನೋಡು. ಮಿಂಗ್ ಆನೆ ಮೇಂಟೈನ್ ಮಾಡೋಣ. ಅಪ್ಪ ನಮಸ್ಕಾರಪ್ಪ. ಅಪ್ಪ ಶಶಾಂಕು ಕಣಪ್ಪ ದುರಂಕಾರ. ಅಪ್ಪಂಗಾರ ಮಾಡಿದಾರ ಅಪ್ಪ. ನಮ್ಮ ಅಪ್ಪಂಗ ಅಂದ್ರೆ ನಾನು ಬಿಟ್ಟನಪ್ಪ, ಅವನ್ನ ಕೆಡಿಕೆ ಉಜ್ಬಿಡ್ತೀನಿ ಕಣಪ್ಪ. ನಿಜ ಕಣಪ್ಪ. ಆದ್ರೆ ಶಶಾಂಕ ದುರಂಕಾರನೇ ಅಲ್ವಪ್ಪ. ಬೆಳಗ್ಗೆ ಹೊತ್ತಿ ಹಾಕ್ಲ ಹಿಂಗೆ ಬೆಳಗ್ಗೆ ಹೊತ್ತು ಹುಟ್ಟುದ ಬುದ್ಧಿ ಸಾರ್ ರೆಡಿ ಆಗದ್ ನೋಡು. ನೀನೆಲ್ಲ ದನ ಬಿದ್ದಾಗ ಬಿದ್ದಿದೆಯಲ್ಲ ಮದುವೆ. ಇಷ್ಟೇ ಕಡೆ ರೆಡಿ ಆಗದ್ ನಾವು ಸಿಂಪಲಿಟಿ. ಗೈಸ್ ಇವತ್ತು ಲೋಪರ್ ನನ್ನ ಮಗ ವಿಸಿದ್ದು ಹುಟ್ಟುತ್ತಬ್ಬ. ವಿಶ್ ಯು ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಅಂತ. ಥ್ಯಾಂಕ್ಸ್ ಹೇಳಲೇ ಡೋಂಗಿರ ಮಗನ. ವಿಸಿ ಹುಟ್ಟಿರೋ ತಪ್ಪಿಗೆ ಹುಟ್ಟಾ ಬಗ್ಗೆ ಏನ್ ಕೊಡ್ತೀಯ ನಂಗೆ? ಗೊತ್ತೇ ಇರ್ಲಿಲ್ಲ ನಿಂಗೆ. ಇದೇ ಫಸ್ಟ್ ನೋಡಿದ್ದು ನೋಡಿ, ಇದೇ ಫಸ್ಟ್ ನೋಡ್ತಿರೋದು. ನೀವ್ ಬರ್ತಾಳೆ ಇದೇ 17 ಗಿಫ್ಟು. ಎಲ್ಲ ಬೇಕಲ್ಲ ಇವತ್ತು. ಎಲ್ಲ ಹೋಗಂಬಾ. ಇಲ್ಲ ವಿಕಿನವ. ಸರಿ ವಿಕಿನ ಕರ್ಕೊಂಡ್ ಕಾರಲ್ಲಿ ಹೋಗಿದ್ ಬರುವ. ಯುಗಾದಿ ಹಬ್ಬಕ್ಕೆ ಬೋರ್ವೆಲ್ ಇಂದ ನೀರ್ ತಗೋಬೇಕು ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಅಂತ ಅನ್ಬಿಟ್ಟು ಹೊಸ ನೀರ್ ತಗೋಯ್ತವನ್ ಇವಾಗ.
ಗೈಸ್ ಮಡಿ ನೀರು ತಗೊಂಡು ದೇವ್ರ ಮನೆ ಕ್ಲೀನ್ ಮಾಡೋ ಬನ್ನಿ ಇವಾಗ. ದುರಂಧರ್ ಪಿಕ್ಚರ್ ಹೋಯ್ತು ಬೇಗ ಬಂದ್ಬಿಡ್ತೇನೆ. 5 ಗಂಟೆ 6 ಗಂಟೆ 7:30 ಬಂದ್ಬಿಡ್ತೇನೆ. ನೋಡಿ ಮೈಸೂರಲ್ಲಿ ಯಾವ ರೇಂಜಿಗೆ ಮಳೆ ಚಿಚ್ತಾ ಇದೆ ಅಂದರೆ ದುರಂಧರ್ ಪಿಕ್ಚರ್ಗೆ ಹೋಗ್ಬೇಕು ನಾವು 5 ಗಂಟೆ ಶೋ, ಇವಾಗ 4:55 ಆಗದೆ. ಇನ್ನು ಹಿಂಗೆ ಮಳೆಲೇ ಆಗಿದೆ. ಅವನು ಯಾವನೋ ಒಬ್ಬ ಆಟೋದವ್ನು ಮಾತ್ರ ಹಿಂದಕ್ಕೆ ಬಂದ್ಬಿಟ್ಟು ರಿವರ್ಸ್ ಬಂದ್ಬಿಟ್ಟು ಮುಂದೆ ಫ್ರಂಟ್ ಒಂಚೂರು ಟಚ್ ಆಯಿತು. ಅದು ಏನಾಗೈತೆ ಅಂತ ಒಂಚೂರು ನೋಡಬೇಕು ಬೇರೆ. ಅಂದರೆ ಪಾಪ ಅವ್ರ ಆಟೋದವ್ರು ಕೆಟ್ಟೋಗಿತ್ತು ಆಟೋ, ರಿವರ್ಸ್ ಉಳ್ಕ ಬಂದ್ಬಿಡ್ತು. ಅವ್ರದ್ದೇನೋ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ನಾವು ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಪಿಕ್ಚರ್ಗೆ ಹೋಯ್ತಾವಿ ಇವತ್ತು. ವಿಜಿ ಹುಟ್ಟುತ್ತವ ಬೇರೆ, ವಿಜಿ ಹುಟ್ಟುತ್ತವ ಸೆಲೆಬ್ರೇಟ್ ಮಾಡ್ಬೇಕು. ಅವ್ನ ಸ್ಪೆಷಲ್ ಗಿಫ್ಟ್ ಹಲ್ಲು ಕೊಡುವ ಅಂತ ಅಂದ್ಬಿಟ್ಟು ಹಲ್ಲೇ ಗಿಫ್ಟ್ ಮಾಡ್ಬಿಡುವ ಅಂತ ಅಂದ್ಬಿಟ್ಟು ಹುಡುಕ್ತಾವನೆ. ಗಿಫ್ಟ್ ಅಂಗಡಿಗಳಲ್ಲಿ ಸಿಗ್ತಾ ಏನ್ ಗಿಫ್ಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾರೆ ವಿಡಿಯೋದಲ್ಲಿ. ಇವಾಗ ಬನ್ನಿ ದುರಂಧರ್ ಪಿಕ್ಚರ್ ಹೆಂಗದೆ ಅಂತ ನೋಡ್ಬೇಕು. ದುರಂಧರ್ ಪಿಕ್ಚರ್ ನಾನು ಫಸ್ಟ್ ದುರಂಧರ್ 1 ಇತ್ತಲ್ಲ, ಅದು ಅವಾಗ ನೋಡಿದ್ದು. ಆ ಟೈಮಲ್ಲಿ ಜಾಸ್ತಿ ಐಪಿ ಇರಲಿಲ್ಲ ದುರಂಧರ್ಗೆ. ಅಂದ್ರೆ ಅಷ್ಟೊಂದು ಜನ ನೋಡ್ತಿರಲ್ಲ. ಅದು ಯಾವಾಗ ಇಟ್ಟಾಯ್ತು ಅವಾಗ ಜಾಸ್ತಿ ಜನ ಹೋಗಿ ಸೊರಗಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ರಿಲೀಸ್ ಆಗಿದ್ದು 1-2 ದಿನಕ್ಕೆ ಏನೋ ಹೊಟ್ಟೋಗ್ಬಿಟ್ಟಿದೆ. ಅವಾಗ ಸಕ್ಕದಾಗಿತ್ತು ಅನ್ಕೊಳ್ರಿ, ಬೆಸ್ಟ್ ಎಕ್ಸ್ಪೀರಿಯನ್ಸು. ಅದ್ ಬಿಟ್ರೆ ಇವಾಗ ದುರಂಧರ್ 2 ಪ್ರೀಮಿಯರ್ ಶೋ ನೋಡ್ತಿರೋದು. ಇನ್ನು ಮೂವಿ ರಿಲೀಸ್ ಆಗೋದು ನಾಳೆಗೆ. ಇವತ್ತು 18, ಇವತ್ತೇ ನೋಡ್ತೇವೆ 5 ಗಂಟೆ ಶೋ. ಇವಾಗ 5:20 ಆಗ್ಬಿಟ್ಟಿದೆ ಟೈಮ್. ಇಲ್ಲ ಕುದುರೆ ಅಲ್ಲೇ ಕಿಲ್ಸ್ಕೊಣ. ಇವರೆಲ್ಲ ಫ್ರಮ್ ಬಿಹಾರ್. ಯಾವ ಕಾಲೇಜ್ ಬ್ರೋ? ವಿಚ್ ಕಾಲೇಜ್? ದೇ ಆರ್ ಕಮಿಂಗ್. ಯು ಆರ್ ಆಲ್ಸೋ ಕಮಿಂಗ್ ಟು ಸಿ ದುರಂಧರ? ಕಮ್ ಲೆಟ್ಸ್ ಅಯ್ಯೋ 5:25 ನಾ? You know Kannada, bro? Little bit, huh? Yeah. Bro, we don't know Hindi. But we booked Hindi film. So you sit pakka me. You tell, you explain. ಅರ್ಥ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬಂದು ಸಂಜು ಬ್ರೋ ಅವಾಗಲೇ ಬಂದ್ಬಿಟ್ರ ನೀವು? ಅಣ್ಣ ಪಿಕ್ಚರ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಬ್ರೋ. ಹೈ ಬ್ರೋ, ವೆಲ್ಕಮ್. ನಂಗೆ ಹಿಂದಿ ಬರಲ್ಲ. ಟೆಕ್ಸ್ಟ್ ಓದ್ತಾ ಅರ್ಥ ಮಾಡ್ಕೋಬೇಕಷ್ಟೇ. ದುರಂಧರ್ ಗೈಸ್ ಇಂಟರ್ವಲ್ ಬಿಟ್ಟವ್ರೆ. ಒಳ್ಳೆ ಕ್ರೇಜಿ ಟೈಮಲ್ಲಿ ಇಂಟರ್ವಲ್ ಬಿಟ್ಟವ್ರೆ ಅನ್ಕೊಂಡ್ರೆ ಅರ್ಧ ಫಿಲಮ್ ಹೆಂಗ್ ಮುಗಿದೋಯ್ತು ಅಂತಾನೆ ಗೊತ್ತಿಲ್ಲ. ನೋಡುವ ಸೆಕೆಂಡ್ ಹಾಫ್ ಏನಾಯ್ತದೆ ಅಂತ. ಗೈಸ್ ಇದು ಒಂದು ಪಾಪ್ಕಾರ್ನ್ಗೆ ಮಾಲಲ್ಲಿ 400 ರೂಪಾಯಿ. ಹೆಂಗಿತ್ತು ಮೂವಿ? ಗೈಸ್ ಮೂವಿ ಹೋಗಿತ್ತು ಏನಾಯ್ತು? ಎಲ್ಲ ಹೆಂಗದ ಹಿಂಗಂದ್ರೆ ತಲೆ ನಡೆಸಿದ್ರೆ 2 ಗಂಟೆ ಮೂವಿ ಅಂತ ಕರ್ಕೊಂಡ್ಬಿಟ್ಟು 4 ಗಂಟೆ ಮೂವಿ ತೋರಿಸ್ತೀವಿ. 3 ಗಂಟೆ ಬ್ರೋ. ಹೆಂಗಿತ್ತು ಮೂವಿ? ಸೈಕು 9 ಗಂಟೆ 13 ನಿಮಿಷ ಶೆಟ್ರ್ ಎಳೆದು ಬಿಟ್ಟವ್ರೆ. ಬನ್ನಿ ಗೈಸ್ ಮೂವಿ. ಒಂದು ಹೆಂಗೆ ಹೇಳೋದು ಮೂವಿ ಏನು ಡಿಸಪಾಯಿಂಟ್ಮೆಂಟ್ ಮಾಡಿಲ್ಲ ಅನ್ಕೊಂಡು ಸಕ್ಕದಾಗಿ ಮಾಡೋರೆ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಗಿದ್ವಿ ಅದನ್ನ ಮೀಟ್ ಮಾಡೋರೆ. ಸಕ್ಕದಾಗಿ ಮಾಡೋರೆ. ನನ್ನ ಮಗನೇ ಕಾರ್ ಲಾಕ್ ಮಾಡದೆ ಬಂದಿದ್ದೀರಾ ನೀನು? ಎಂಥವನಿದೆಯಲ್ಲೋ ಕಾರ್ ನೋಡ್ರಿ ಯಪ್ಪ. ಮತ್ತೆ ಗೈಸ್ ಮೂವಿ ಹೋಗಿ ಹೆಂಗೆ ಅಂದರೆ ಮೂವಿ ಸಕ್ಕದಾಗಿ ಮಾಡೋರೆ ಅನ್ಕೊಳ್ರಿ. ನೋ ಡೌಟು ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಇಷ್ಟು 3 ಅವರ್ 4 ಅವರ್ಗೆ ಹೆಚ್ಚು ಕಮ್ಮಿ ಮೂವಿ ಇರೋದು. 4 ಅವರು ಬೋರ್ ಮಾಡಿಸಲ್ಲ ಅನ್ಕೊಳ್ರಿ. ಮೂವಿ ಚೆನ್ನಾಗೈತೆ. ನಾನು ಹಿಂದಿಲ್ ನೋಡಿದ್ದು, ಅರ್ಥ ಆಯಿತು ಚೆನ್ನಾಗಿ. ಮೂವಿ ನಿಜ ಚೆನ್ನಾಗೈತೆ. ಎಲ್ಲೂ ಬೋರ್ ಅನಿಸಿಲ್ಲ ನನಗೆ. ಕೆಲವೊಂದು ಟೈಮಲ್ಲಿ ನಮ್ಗೆ ಅರ್ಥ ಆಗಲ್ವಲ್ಲ, ಅಂದರೆ ಅವರು ಸುಮ್ಮನೆ ಮಾತಾಡ್ತಿರ್ತಾರಲ್ಲ, ಅಂಥ ಟೈಮಲ್ಲಿ ಕೆಲವೊಂದು ಅರ್ಥ ಆಗಿಲ್ಲ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಅರ್ಥ ಆಗದೆ. ಅದ್ರ ಸಬ್ಟೈಟಲ್ಸ್ ಓದ್ಕೊಂಡು ನಂಗೆ ಪೂರ್ತಿ ಹಿಂದಿ ಅಲ್ಪ ಸ್ವಲ್ಪ ಗೊತ್ತಿದೆ. ಜೈ ಹಿಂದ್. ಬಿಡಿ, ನಿಂಗೇನಾರು ಮೂವಿ ಬಗ್ಗೆ ಅನ್ಸುತ್ತಾ? ನಂಗೆ ಸೂಪರ್ ಆಗಿದೆ ಗೈಸ್ ನಿಜ. ದುರಂಧರ್ 1 ಸಕ್ಕದಾಗಿತ್ತು. ದುರಂಧರ್ 2 ದುರಂಧರ್ 1 ಡಿಫ್ರೆಂಟ್ ಸ್ಟೋರಿ ಅನ್ಕೊಳ್ರಿ. ಇದೇ ಬೇರೆ ತರ ಸ್ಟೋರಿ. ಸಿಕ್ಕಾಪಟ್ಟೆ ಟ್ವಿಸ್ಟ್. ನೋಟ್ ಯಾಕೆ ಬ್ಯಾನ್ ಆಗಿತ್ತು ಅಂತ ಗೊತ್ತಾಗಬೇಕು ಅಂದ್ರೆ ಬಂದು ದುರಂಧರ್ ಮೂವಿ ನೋಡಿ. ಎಂತೆಂತ ಟರ್ನ್ಸ್ ಗೊತ್ತಾ ಮಾತ್ರ. ಸೈಕಲ್ಲೇ ಸೈಕಾಗಿ ಇಟ್ಬಿಟ್ಟವ್ರೆ ಅನ್ಕೊಳ್ರಿ. ಮೂವಿ ನನ್ಗಂತೂ ಇಷ್ಟ ಆಯ್ತು. ನೀವು ನೋಡಿ. ಟಾಕ್ಸಿಕ್ ಬಂದಿದ್ರೆ ಫಸ್ಟ್ ನಾನು ಟಾಕ್ಸಿಕ್ಗೆ ಹೋಯ್ತಿದ್ದು. ಲವ್ ಮಾಕ್ಟೇಲ್ 3 ಹೋಗವ ಅಂತ ಅನ್ಕೊಂಡೆ. ಬಟ್ ಆದ್ರೆ ದುರಂಧರ್ 1 ನೋಡಿದ್ನಲ್ಲ, ಇದ್ರ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಕನ್ನಡ ಮೂವಿ ನೋಡಲ್ಲ ಅಂತಲ್ಲ, ನಾನು ಕನ್ನಡದವನ್ನೇ, ಕನ್ನಡಿಗ ಅಂತ ಹೆಸರಿಟ್ಕೊಂಡು ಕನ್ನಡ ಮೂವಿ ನೋಡಿಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ಬಟ್ ಆದ್ರೆ ಈ ದುರಂಧರ್ದು ಆಕ್ಚುಲ್ ಆಗಿ ನಾನು ಬುಕ್ ಮಾಡಿದ್ ಕನ್ನಡನೇ. ಇದು ಶೋ ಕ್ಯಾನ್ಸಲ್ ಆಗ್ಬಿಟ್ಟು ಬರೀ ಹಿಂದಿ. ಯಾಕಲಾ ಅಲ್ಲಿ ನಾವು ಅಂಗಲ್ ಡ್ರಾಪ್ ಹಾಕ್ಬೇಕು ನಮ್ನ. ಗೈಸ್ ಅದೇ ನೆಕ್ಸ್ಟ್ ಲವ್ ಮಾಕ್ಟೇಲ್ 3 ನೋಡ್ತೀನಿ. ದುರಂಧರು ಗೈಸ್ ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಕಂಟೆಂಟ್ ಇತ್ತು. ಒಳ್ಳೆ ಕಂಟೆಂಟ್ ಮೂವಿ. ಆ ವೈಲೆನ್ಸ್ ಅಂತೂ ಒಬ್ಬ ಕಣ್ಣಿಂದ ನೋಡಕ್ಕಾಗಲ್ಲ.
ಲಾಸ್ಟ್ ಎರಡು ಕಾಲು ಕತ್ತರಿಸಿ ಸಂಜೆ ನಿನ್ಗೆ ಹೆಂಗಸ್ತು ಮೂವಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ಸರಾಗಿ ಮುಂದಾಕ್ಬಿಡ್ತಾರೆ ಸ್ಪಾಯ್ಲರ್ಸ್ ಅನ್ಕೊಂಡು ಹೇಳ್ಬಾರ್ದು ಮೂವಿ ಸ್ಟೋರಿನ ಹೆಂಗೈತೆ ಮೂವಿ ಏನ್ ಅನಿಸ್ತು ನಿಂಗೆ ಅದ್ದೂರಿ ಮಾತ್ರ ಮೂವಿ ಮಾತ್ರ ಅಷ್ಟೇ ಚೆನ್ನಾಗಿದೆ ಅದ್ದೂರಿ ನಮ್ಗೆ ಎದ್ದುಂಟು ಅರ್ಥ ಆಯ್ತಲ್ಲ ನಮ್ ಹಿಂದಿ ಬೇರೆ ಎದ್ದುಂಟಾಗ ಹಿಂದಿ ಅಲ್ಪ ಸ್ವಲ್ಪ ಬರ್ತದೆ ಇನ್ನು ಸಬ್ ಟೈಟಲ್ಸ್ ಕೆಳಗಡೆ ಓದ್ಕೊತ ಅಂದ್ರೆ ಪೂರ್ತಿ ಅರ್ಥ ಆಯ್ತದೆ ಅನ್ಕೊಳ್ರಿ ಅವ್ರು ಏನೇನ್ ಹಿಂದಿ ಅರ್ಥ ಆಯ್ತಲ್ಲ ಸ್ಟೋರಿ ಅರ್ಥ ಆಕ್ಷನ್ ಮಾತ್ರ ಗೊತ್ತಾಯ್ತೈತೆ ಫುಲ್ ಸ್ಟೋರಿ ಅರ್ಥ ಆಯ್ತಲ್ಲ ಫುಲ್ ಸ್ಟೋರಿ ಅದಂತ ಆ ಸ್ಟೋರಿ ಮಾತ್ರ ಸೈಕ್ ಆಗಿ ಬರ್ದವ್ರೆ ಅನ್ಕೊಳ್ರಿ ಬಟ್ ನಾಲ್ಕು ಅವರ್ನು ಕೂರ್ಸವ್ರಲ್ಲ ಅವರು ಅದಕ್ಕೆ ನಾವು ಕೊಡ್ಬೇಕಾಗಿರೋದು ಬೋರ್ ಆಗದ ತರ ಕೂರ್ಸವ್ರಲ್ಲ ಒಬ್ರು ಎದ್ದೋಗ್ಲಿಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಬಾ ಎದ್ದುಂಟಾಗವ ಅಂತ ಹೇಳಿದ್ರೆ ಎದ್ದುಂಟಾಗವ ಇವ್ರ ಹೆಂಗೆ ಗೊತ್ತಾ ಎದ್ದುಂಟಾಗವ ಅನ್ನೋದು ಅಲ್ಲಿ ಮೂವಿ ಕೆಲವೊಂದು ಸೀನ್ಗಳು ಬರ್ತಾವಲ್ಲ ಸೈಕ್ ಇದು ಹೆಂಗೈತಿ ನೋಡ್ಕೊಂಡಾಗ ಕೊನೆಗಂಡ್ರೆ ಎದ್ದೇವನಿಲ್ಲ ಅನ್ಕೊಳ್ರಿ ಇವ್ರು ಎದ್ದೋಗ್ಬೇಕು ಅಂತ ಅನ್ಕೊಂಡು ಬಟ್ ಮೂವಿ ಮಾತ್ರ ನಂಗೆ ಇಷ್ಟ ಆಯ್ತು ನಿಮ್ಗೆ ಹೆಂಗ್ ಅನ್ಸುತ್ತೆ ನೋಡ್ಬಿಟ್ಟು ಕಮೆಂಟ್ ಮಾಡ್ಬಿಡಿ ಬಂದಲ್ಲಪ್ಪ ಇಲ್ಲ CBS ನಮ್ ಬಸ್ಸು ಮುಂದಕ್ಕೆ ಬರ್ತದಲ್ಲ ಅಲ್ಲವನೇ ನೀನಲ್ಲಿದ್ಯಾ ಇಲ್ಲಿಕ್ಕಲ್ಲ ಮಾಮೂಲಿ ಕ್ವಾರ್ಟರ್ ಸ್ಟ್ಯಾಂಡ್ ತಂಪಾ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲೇ ನಿಂತಿ ಬಪ್ಪ ನೋಡಿ ಇಲ್ಲಿ ಕಾಣ್ತಾವ್ರಿ ನೋಡು ನಮ್ಮ ಅಕ್ಕ ಅಣ್ಣನ ಮನೆ ಇಬ್ರು ಬರೋದು ನಮ್ಮಪ್ಪ 20 ನಿಮಿಷದಿಂದ ವೇಟ್ ಮಾಡ್ತಿರೋದು ನಂಗೆ ನಮ್ಮೂರವ್ರು ಯಾರೋ ಅವರೇ ಅದಕ್ಕೋಸ್ಕರ ಇವಾಗ ಬೈಯಲ್ಲ ನಂಗೆ ಡ್ಯಾಡಿ ಸಾರಿ ಡ್ಯಾಡಿ ದಯವಿಟ್ಟು ಕ್ಷಮಿಸ್ಬೇಕು ಮ್ಯಾಚ್ ಚಿಕ್ಕರು ಇಳ್ಕತೀವಲ್ಲ ಇನ್ನೊಂದ್ ಸರ್ ಇಳ್ಕತ್ತಾರೆ ಅತ್ತಿ ಅಣ್ಣ ಇಳ್ಕತೀವಿ ದಯವಿಟ್ಟು ಸಾರಿ ಅಪ್ಪ ಸಾರಿ ಸರಿ ಅಲ್ಲ ಸುಮ್ಗ ನೀವು ವೇಟ್ ಮಾಡ್ತಿದ್ರಮ್ಮ ಅಯ್ಯೋ ನಮ್ಮನ್ನ ಕರ್ಕ ಬಂದ ನನ್ ತಮ್ಮ ಕಣಪ್ಪ ಅಪ್ಪ ಸಾರಿ ಕಣಪ್ಪ ಸೀಟ್ ಬೆಲ್ಟ್ ಹಾಕಪ್ಪ ಇಲ್ಲ ಪೊಲೀಸರು ಫೈನ್ ಹಾಕ್ತಾರೆ ಅಪ್ಪ ಸಾರಿ ಕಣಪ್ಪ ತಪ್ಪಾಯ್ತು ಕಣಪ್ಪ ಅಪ್ಪ ಸರಿ ನಮಸ್ಕಾರ ನಡಿ ಸುಮ್ಗ ಬಾಯ್ ಹುಷಾರು ಬ್ರೋ ನನ್ನ ಫೋನ್ ಗುಳಿ ಹುಷಾರು ಕಳ ಟಿವಿ ಫೋನ್ ಹಾಕೈತಾ ಅಪ್ಪ ನಲ್ಲ ಮತ್ತೆ ಫಸ್ಟ್ ಮನಗ ಈಗ ಇರಪ್ಪ ಯಾಕಪ್ಪ ಅಷ್ಟೊಂದು ಕೋಪ ನಮ್ಮಪ್ಪ ಬಿಸಿ ಆಗ್ಬಿಟ್ಟದ ಕೂಲ್ ಆಗ್ಬಿಡ ಅಂತ ಅಂದ್ಬಿಟ್ಟು ಎಸಿ ಹಾಕಿರೋದು ಆಫ್ ಮಾಡೋಲಿ ಕೂಲಲ್ಲ ಕಣಪ್ಪ ಎಸಿ ಆಫ್ ಮಾಡ್ತೇನೆ ಬಿಡು ಎಸಿನ ಕೂಲ್ ಅಂತ ಹೇಳಿದ್ದು ಆಫ್ ಮಾಡು ನಡಿ ಮತ್ತೆ ಫಸ್ಟ್ ಸರಿ ನೀನ್ ಕೂಲ್ ಆಗಪ್ಪ ಫಸ್ಟ್ ಎಸಿ ಕೂಲ್ ಫಸ್ಟ್ ಮೊಬೈಲ್ ಮಡಗ್ಲಾ ಅಲ್ಲಿ ಅಪ್ಪ ಸರಿ ನೀನ್ ಮಾತಾಡಪ್ಪ ಹೊಸಿ ಸಣ್ಣ ರೂಪ್ನಲ್ಲಿ ನಿಂತ್ಕೊತಿಯಪ್ಪ ಅಪ್ಪ ನೀನ್ ಕ್ಯಾನ್ ಹತ್ಕೊಳ್ಳೋದು ತಪ್ಪಾಯ್ತು ಕಣಪ್ಪ ಪ್ಲೀಸ್ ಅಪ್ಪ ಕ್ಷಮಿಸ್ಬಿಟ್ಟು ಮಾತಾಡ್ಸಪ್ಪ ಮಗನ್ ಮಾತಾಡಿಸ್ತಿ ಇನ್ನೇನಪ್ಪ ಅಮ್ಮ ಮಗ ಮಾಡೋದ್ ತಪ್ಪೇ ತಾನೆ ಮಕ್ಳು ಮಾಡೋದು ಯಾವಾಗ್ಲೂ ತಪ್ಪು ಮಾಡ್ತಾನೆ ಇರ್ತಾರೆ ಅಪ್ಪ ಅಮ್ಮ ತಪ್ಪು ಕ್ಷಮಿಸ್ಬೇಕಲ್ವಾ ತಪ್ಪನ ಮತ್ ನಮ್ಮಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು ಸರಿನಮ್ಮ ಗುಳಿ 2 ನಿಮಿಷ ಗುಳಿ ಅಪ್ಪ ಸರಿ ಆಫ್ ಮಾಡ್ಲಾ ಮೊಬೈಲ್ ಯಾಕಪ್ಪ ಇಷ್ಟೊಂದು ಕೋಪ ಸರಿ ಆಫ್ ಮಾಡು ಮೊಬೈಲ್ ನೀನ್ ಸ್ವಲ್ಪ ನಗ್ನಗ್ತಾ ಮಾತಾಡ ಏನ್ ನಗ್ನಗ್ತಾ ಇಲ್ಲ ಗಾಡಿ ಎಲ್ಲ ಹೋಯ್ತಾವ ಆಫ್ ಮಾಡು ಸರಿ ಫಸ್ಟ್ ನೀನ್ ಕೂಲ್ ಆಗು ಪಕ್ಕ ಆಫ್ ಮಾಡಿದ್ನಿ ನನ್ಗೇನ್ ಪ್ರಾಬ್ಲಮ್ ಇಲ್ಲ ನೀನ್ ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಟ್ಟಿದ್ಯ ಗೈಸ್ ಅಪ್ಪ ಫುಲ್ ಗರಂ ಇವತ್ತು ಯಾವತ್ತು ಈ ರೇಂಜ್ ಗರಂ ಆಗಿರೋದು ನೋಡಿಲ್ಲ ನಾನೇ ಸರಿ ಗಾಡಿ ಮತ್ತೆ ಸುಮ್ಗ ಈಗ ಬತ್ತವನಿ ಮಡುಗು ಹಲೋ ಬತ್ತವನಿ ಮಡುಗು ಈಗ ಬಂದ ಬಿಡು ಬತ್ತಾವನೆ ಬತ್ತ ಮಡುಗು ಎಡ್ತಿ ಜೊತೆಗಾರ ಪ್ರೀತಿ ಮಾತಾಡಪ್ಪ ಸರಿ ಎಲ್ಲ ಸುಮ್ಗ ಗಾಡಿ ಏನಿಲ್ಲ ಆಫ್ ಇದು ಮೊಬೈಲ್ ಆಫ್ ಮಾಡ್ಬಿಟ್ಟು ಚಿನ್ನ ಯಾರ ಜೊತೆ ಮಾತಾಡ್ತಿದ್ದೆ ಅಪ್ಪ ಹಿಡ್ಕಪ್ಪ ನಿಂಗೋಸ್ಕರ ಗಿಫ್ಟ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಫೋನ್ ಪೇ ಮಾಡ್ತೀನಿ ಅವ್ರಿಗೆ ಅನ್ಬಿಡು ಓಕೆನಾ ನನಗೆ ಗೊತ್ತು ಫೋನ್ ಪೇ ಮಾಡ್ತೀನಿ ಅವ್ರಿಗೆ ಬಿಡು ಪಕ್ಕ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ಬಿಡು ಅವ್ರಿಗೆ ಮಾಡ್ತಿದ್ ಬಿಡ ನನಗೆ ಗೊತ್ತು ಯೂಟ್ಯೂಬರ್ ಅಂತ ಹೇಳು ಮಾಡ್ತೀನಿ ವೈದ್ಯನ ಜೊತೆಗಾರ ಕುಸ್ಕುಸಿ ನನ್ನ ಜೊತೆ ಕೇಳೋದು ಓಕೆ ವೈದ್ಯನ ಜೊತೆಗೆ ಅಪ್ಪ ಪಿಕ್ಚರ್ ಹೆಸರು ದುರಂಧರ್ ಅಂತ ಹಿಂದಿ ಪಿಕ್ಚರು 300-400 ಕೋಟಿ ಖರ್ಚು ಮಾಡೋರು ಕಣಪ್ಪ ಪಿಕ್ಚರ್ಗೆ ನಡಿಯಿಂದ ಕಾರ್ ಬತ್ತ ನೋಡ್ಕೊಂಡ್ ನಡಿ ಫಸ್ಟ್ ಗಾಡಿಯ ಕಣಪ್ಪ ನೀನು ನೋಡ್ತೀಯಪ್ಪ ಪಿಕ್ಚರ ಇಲ್ಲ ಕನ್ನಡಿ ನೋಡೋಣ ಅದು ನಮ್ ದೇಶಕ್ಕಾಗಿ ಇದು ಕಣಪ್ಪ ಅದು ದೇಶದ್ದು ಪಿಕ್ಚರ್ ಸಾಮಂತಿಗೆ ಎಷ್ಟು ರೂಪಾಯಿ ಅಂತಪ್ಪ ಮಾರು ₹100 ಒಂದ್ ಮಾರು ಅಮ್ಮಂಗೆ ಇದು ಹಣ್ಣುಗಳು ತಗೋಬಿಡ್ತೀಯಪ್ಪ ಅಮ್ಮಂಗೆ ಫ್ರೂಟ್ಸ್ ತಗೋಬೇಕು ಇವಾಗ ಫ್ರೂಟ್ಸ್ ಅದೇನೇನು ರೇಟ್ ಹೇಳೋರೋ ಗೊತ್ತಿಲ್ವಲ್ಲಪ್ಪ ಅಣ್ಣ ಎಷ್ಟು ಕೆಜಿ 280 ಇದು 260 ಸೇಬು ಮತ್ತು ದ್ರಾಕ್ಷಿ ತಗೊಂಡು ಟೋಟಲ್ 350 ರೂಪಾಯಿ ಆಯ್ತು 2 ಕೇಬ್ ಜಿ ಹುಡ್ಸ ಬಗ್ಗೆ ಕೇಕ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಬಂದವನೇ
ಇದು ವಿಜಿ ಹುಡ್ಸೋಕೆ ಗಿಫ್ಟು ಆಮೇಲೆ ಕೇಕು ಗೈಸ್. ಅಲ್ಲಿ ನೋಡಿ ಆಲ್ರೆಡಿ ಬರ್ತಡೇ ನನ್ನ ಪ್ರಕಾರ ನಡೀತಾ ಇದೆ. ನಾನು ಇವಾಗ ಬಂದೆ ಮೈಸೂರಿಂದ. ಬನ್ನಿ ಇವಾಗ ಇನ್ನೊಂದು ಕೇಕ್ ಸೆಲೆಬ್ರೇಟ್ ಮಾಡಿದ್ರು. ಗ್ರೂಪ್ ಫೋಟೋಗೆ ನನಗೆ ಸೇರಿಸ್ಕೊಳ್ರ ಹೊಸಿ ತಗೊಬಿಡ್ರಿ. ಗೈಸ್ ಆಲ್ರೆಡಿ ಗ್ರೂಪ್ ಫೋಟೋ. ವಿಜಿ ಬರ್ತಡೆ, ವಿಜಿ ಸಂಪಾದನೆ ಮಾಡಿರೋ ಜನ ನೋಡ್ರಿ ಗೈಸ್. ಏನೋ ಬ್ಲ್ಯಾಕ್ ಬಟ್ಟೆ ಫಾರ್ಮಲ್ಸ್ ಬಾಸು. ವಿಶ್ ಯು ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾನು ದುರಂಧರ್ ಪಿಕ್ಚರ್ಗೆ ಹೊಂಟೋಗಿದೆ. ಈಗ ಮಚ್ಚ ಬನ್ನಿ ಇನ್ನೊಂದು ಕೇಕ್ ಕಟ್ ಮಾಡಿಸ್ಬಿಡೋ ವಿಕೆ. ಬನ್ನಿಲ್ಲ ಎಲ್ಲರೂ. ಲವ್ ಸಾರಿ ಇಲ್ಲ ವಿಜಿ ಮಚ್ಚಲ್ಲ, ಸಾರಿ ಮಚ್ಚಲ್ಲ, ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಮಗಾಲ. ದುರಂಧರ್ ಪಿಕ್ಚರ್ ಏನ್ ಸೈಕ್ ಆಗಿದೆ ಗೊತ್ತಲ್ಲ. ಹಾ ಓ ಆಯುಷ್ ಬ್ರೋ, ಬ್ರೋ ಆರಾಮ ಚೆನ್ನಾಗಿದ್ದೀರಾ? ಓ ನಾನು ಸೂಪರ್ ಆಗಿದ್ದೀನಿ. ಆಯ್ತು ಜೀವನ್ ಬ್ರೋ ಚೆನ್ನಾಗಿದ್ದೀರಾ? ಆರಾಮ ಬ್ರೋ, ನಮಸ್ತೆ ಬ್ರೋ, ಚೆನ್ನಾಗಿದ್ದೀರಾ? ಸಾರಿ ಬ್ರೋ, ಆರಾಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ಯಾರು? ಆಯ್ ಬ್ರೋ ಚೆನ್ನಾಗಿದ್ದೀರಾ? ಆರಾಮ? ಹಾ ನಾನು ಸೂಪರ್ ಆಗಿದ್ದೀನಿ ಬ್ರೋ. ವಿಜಿ ಆದ್ರೆ ಏನು ಮಿಂಚ್ತಿರೋದು ಫಾರ್ಮಲ್ಸ್ ಹಾಕ್ಸ್ಕೊಂಡು. ಎಲ್ಲಿ ತಗೊಂಡಿದ್ದು? ಕ್ಯಾಡಬಮ್ ಸದೀಸು ತಗೊಂಡಿದ್ದು ಹೆಂಗೆ? ಹಾ ಫೋಟೋ ಎಂತ ಫೋಟೋ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಗೈಸ್ ವಿಜಿ ಬರ್ತಡೆಗೆ ಬಂದ್ರಲ್ಲ ಎಲ್ಲ ಹ್ಯಾಪಿ ಹಸಮಿ ಬ್ರೋ. ಆಯುಷ್ ಬ್ರೋ ವೆಂಕಿ ಅಣ್ಣ ಬನ್ನಿ. ഒരു സൽപുത്രൻ പിറന്നട പണ്ട് മഹാധ്യായം തുടക്കമായി. ಗಡ್ಡೆ ಪೂಜೆ ಮಾಡ ಗಡ್ಡೆಗ ಏನ್ ಗಿಫ್ಟ್ ಇರ್ಬೋದು? ಅಲ್ಲಿ ಗಿಫ್ಟ್ ಬರ್ತಡೆಗೆ ಸೀರಿಯಸ್ ಆಗಿ ಅಲ್ಲಿ ಹುಡ್ಕುದ್ನಾ? ಹಿಂಗೆ ಚೆನ್ನಾಗಿರ್ಲಿ. ಆಯುಷ್ ಬ್ರೋ ಬನ್ನಿ ಬ್ರೋ. ಇನ್ನೇನು ಸಮಾಚಾರ? ಆರಾಮ? ನಾನು ಸೂಪರ್ ಆರಾಮ. ನೀವು ಕೇಸ್ ಇವ್ರನ್ನ ಗೊತ್ತಿರ್ತದಲ್ಲ ಆಯುಷ್ ಅಂತ, ಆಯುಷ್ ಗೌಡ ಅಂತ ನಮ್ಮ ಮೈಸೂರು ಅವರನ್ನ. ಇನ್ನೇನು ಸಮಾಚಾರ ಬ್ರೋ? ಬನ್ನಿ ಮನೆಗೆ. ಜೀವನ ಅವರಲ್ಲಿ ಬನ್ನಿ ಬ್ರೋ. ಬರ ಬ್ರೋ ಈ ಊರ್ ಮನೆಗೆ ಬಾ ಬ್ರೋ. ನಮ್ಮ ಮೊಬೈಲ್ ವಿಡಿಯೋ ನೋಡ್ತಿರ್ತಾರೆ ನಮ್ಮ ಫ್ಯಾಮಿಲಿ ಮಲಗಿಲ್ಲ ಬಾ ಬ್ರೋ. ನಿಮ್ಮ ತರುಣೆಲ್ಲ ನೋಡಿದ್ದೀನಿ. ಇವರೆಲ್ಲ ಹೇಳ್ತಿರ್ತಾರೆ ಬ್ರೋ ನಂಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಸಿಗು ಅಂತ.